ಮಹರ್ಷಿ ಅಮರ, ಜಗತ್ತು ಕಂಡ ಶ್ರೇಷ್ಠ ಋಷಿ. ಅವರ ಬಗ್ಗೆ 5 ದಿವಸದಿಂದ ನಾವು ನೋಡ್ತಾ ಇದ್ವಿ. ನಿನ್ನೆವರೆಗೂ ಶಂಬಲವನ್ನ ಹೇಗೆ ಸ್ವೀಕರಿಸೋದು, ಸತ್ಯಯೋಗ ಹೇಗ್ ಮುಂದುವರೆದಿದೆ, ಹೀಗೆ ಹಲವಾರು ವಿಷಯಗಳನ್ನ ನಾವು ನೋಡ್ತಾ ಹೋದ್ವಿ. ಇವತ್ತು 6ನೇ ಭಾಗ. ಹೀಗೆ ಅವರು ಪ್ರತಿಯೊಂದು ಸತ್ಸಂಗಗಳಿಗೆ ಅಮರರು ಹೋಗ್ತಾ ಇರ್ತಾರೆ ಅಂತ ನಾವು ಹೇಳಿದ್ವಲ್ವಾ. ಹಾಗೆ ಅವರು ಒಂದು ಸತ್ಸಂಗದಲ್ಲಿ ಹೋದಾಗ ಒಬ್ಬರೇ ಹೇಳ್ತಾರೆ, ನಾನು ಮಹಾರಾಷ್ಟ್ರದ ಸಂತ ಜ್ಞಾನೇಶ್ವರ ಸಮಾಧಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಅಲ್ಲಿ ಒಂದು ಚಿತ್ರ ಇತ್ತು, ನೀವು ನೋಡಿದ್ರಾ ಅಂತ ಕೇಳ್ತಾರೆ. ಯಾಕೆ ಹೌದು ಅಂತಾರೆ. ನೀವು ಸರಿಯಾಗಿ ನೋಡಿದ್ರೆ, ಗಮನಿಸಿದ್ರೆ ಗೊತ್ತಾಗತ್ತೆ ಅಂತ. ಏನು ಅಂತ ಕೇಳಿದಾಗ ಅದೇ ನಾನಾಗಿದ್ದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಯಾವತ್ತೂ ಅವರಾಗಿ ಅವ್ರು ಹೇಳ್ಕೊಂಡಿದ್ದಿಲ್ಲ. ಆಮೇಲೆ ಅವರೇ ಹೇಳ್ತಾರೆ, ಯಾಕೆ ನಿಮ್ಮ ಹತ್ರ ಹೇಳ್ದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ, ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಎಲ್ರಿಗೂ ಒಂದು ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರು ಯಾವತ್ತೂ ಹೇಳಿದ್ದಿಲ್ಲ. ಇದೆಲ್ಲವನ್ನು ನಿಮಗೆ ಹೇಳ್ತಿರ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಹಿಂದೆ ಸಂತ ಜ್ಞಾನೇಶ್ವರರು ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರುವಾಗಿದ್ರು. ಜೀವ ಸಮಾಧಿಯನ್ನು ಪ್ರವೇಶಿಸಿದಾಗ ಅವರಿಗೆ ಇನ್ನೂ ಚಿಕ್ಕ ವಯಸ್ಸು. ಅವರು ಧ್ಯಾನಕ್ಕೆ ಕುಳಿತು ಸಮಾಧಿ ಸ್ಥಿತಿಯನ್ನು ಪ್ರವೇಶಿಸಿದಂತೆಯೇ ಅವರ ಸುತ್ತಲೂ ಒಂದು ಕೋಣೆಯನ್ನು ಕಟ್ಟಿ ಎಲ್ಲಾ ಕಿಂಡಿಗಳನ್ನು ಮುಚ್ಚಲಾಯಿತು. ಇದು ನಡೆದದ್ದು 600 ವರ್ಷಗಳಿಗಿಂತಲೂ ಹಿಂದೆ. ನೀವು ಏಕನಾಥರ ಜೀವನ ಚರಿತ್ರೆಯನ್ನು ಓದಿದರೆ, ಒಮ್ಮೆ ಏಕನಾಥರು ಜ್ಞಾನೇಶ್ವರರ ಸಮಾಧಿಯನ್ನು ಪ್ರವೇಶಿಸಿ ಅವರ ತಲೆಗೆ ತಾಕುತ್ತಿದ್ದ ಒಂದು ಮರದ ಬೇರನ್ನು ತೆಗೆದ ಘಟನೆಯ ಬಗ್ಗೆ ತಿಳಿದುಕೊಳ್ಳುವಿರಿ. ನಾನು 1966ರಲ್ಲಿ ಮತ್ತೊಮ್ಮೆ ಈ ಕೆಲಸವನ್ನು ಮಾಡಬೇಕಾಯಿತು. ಅವರು ಜ್ಞಾನೇಶ್ವರರಾಗಿ, ಅಂದ್ರೆ ಹೇಗೆ ಅವರು ಮುಂಚೆ ಮಾಡಿದ್ರು ಅದೇ ಕೆಲಸವನ್ನ ಪುನಃ 1966ರಲ್ಲಿ ಕೂಡ ಮಾಡಿದ್ರು. ಒಂದು ದಿನ ಮಾರ್ಕಂಡೇಯ ಮಹರ್ಷಿಗಳು ನನ್ನನ್ನು ಕರೆದು, ಅಮರರನ್ನು ಕರೆದು, ಜ್ಞಾನೇಶ್ವರ ತಲೆಗೆ ಹೆಚ್ಚು ಕಡಿಮೆ ತಗಲುವಂತಿದ್ದ ಮರದ ಬೇರೊಂದನ್ನು ತೆಗೆಯುವಂತೆ ಸೂಚಿಸಿದರು. ಅವರ ನಿರ್ದೇಶನಂತೆ ನಾನು ಸಮಾಧಿಯ ಒಳಹೊಕ್ಕು ತೊಂದರೆ ಕೊಡುತ್ತಿದ್ದ ಆ ಬೇರನ್ನು ಕತ್ತರಿಸಿ ತೆಗೆದೆ. ನನಗೀಗಲೂ ಆಶ್ಚರ್ಯವಾಗುವುದೇನೆಂದ್ರೆ, 600 ವರ್ಷಗಳಿಗೂ ಹಿಂದೆ ತಪಸ್ಸಿಗೆ ಕುಳಿತ ಆ ಮಹಾಪುರುಷ ಈಗಲೂ ಅಷ್ಟೇ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಿದ್ದದ್ದು. ಅವರು ಆಗಷ್ಟೇ ಸ್ನಾನ ಮುಗಿಸಿ ತಪಸ್ಸಿಗೆ ಕುಳಿತಂತೆ ಕಾಣುತ್ತಿದ್ದರು. ಒಳಗಿನ ಪ್ರದೇಶ ತುಂಬಾ ಶುಭ್ರವಾಗಿತ್ತು. ಕೆಲವು ಸೂಕ್ಷ್ಮ ಜೀವಿಗಳು ದಿನವೂ ಅಲ್ಲಿ ಭೇಟಿ ಇತ್ತು ಅದನ್ನು ಸ್ವಚ್ಛಗೊಳಿಸುತ್ತಿದ್ದಿರಬೇಕು. ಏಕೆಂದರೆ ಅಲ್ಲಿ ಬೆಳಗುತ್ತಿದ್ದ ಒಂದು ಹಣತೆ ಮತ್ತು ಆಗಷ್ಟೇ ಎಳೆದ ರಂಗೋಲಿಯನ್ನು ಕಂಡೆ. ಒಬ್ಬ ವ್ಯಕ್ತಿ ಅಷ್ಟು ದೀರ್ಘಕಾಲದವರು ಕುಳಿತು ಹೇಗೆ ಅಷ್ಟು ಚಿಕ್ಕವರಂತೆ ಕಾಣಲು ಸಾಧ್ಯ ಅಂತ ಕೃಷ್ಣಾನಂದರು ಕೇಳ್ತಾರೆ. ಆಗ ಅಮರ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲದ ಬಹಳಷ್ಟು ಸಂಗತಿಗಳಿವೆ. ಭೌತ ವಿಜ್ಞಾನವು ತನ್ನೆಲ್ಲ ಹೊಸ ಕವಲುಗಳೊಂದಿಗೆ ಅದ್ಭುತ ಪ್ರಗತಿಯನ್ನು ಸಾಧಿಸಿತು. ಆದರೆ ನಾವು ಆಧ್ಯಾತ್ಮ ವಿಜ್ಞಾನವನ್ನು ಕಡೆಗಣಿಸಿದೆವು. ಈ ವಿಜ್ಞಾನವು ಬೆಳೆದು ಈಗಲೂ ಬೆಳೆಯುತ್ತಿದೆ. ಅರವಿಂದರು ಮತ್ತು ಯೋಗಾನಂದರ ಸಾಧನೆಗಳನ್ನೇ ನೋಡಿ. ನಾವು ಕೆಲವು ತಂತ್ರಗಳನ್ನು ಅಭ್ಯಾಸ ಮಾಡಿ ತಪಸ್ಸಿಗೆ ಕುಳಿತರೆ ನಮ್ಮ ದೇಹಗಳು ಅದೇ ಸ್ಥಿತಿಯಲ್ಲಿ ಎಷ್ಟು ವರ್ಷಗಳವರೆಗಾದರೂ ಇರಬಲ್ಲವು. ಜನರು ಈ ರೀತಿ ಸಾವಿರಾರು ವರ್ಷಗಳವರೆಗೆ ತಪಸ್ಸಿಗೆ ಕುಳಿತಿರಬಲ್ಲರು ಅಂತ ಅನೇಕ ತಪಸ್ವಿಗಳನ್ನು ನಾನು ಭೇಟಿಯಾಗಿದ್ದೇನೆ ಅಂತ ಹೇಳಿ ಅಮರರು ಹೇಳ್ತಾರೆ. ಕಲಿಯುಗ ಪ್ರಾರಂಭಗೊಂಡಾಗ ಭೌತ ಶರೀರದಲ್ಲಿ ವಾಸಿಸುತ್ತಿದ್ದ ಕೆಲವು ಋಷಿಗಳು ಕಲಿಯುಗದ ಅವಧಿಯಾದ 5,000 ವರ್ಷಗಳವರೆಗೆ ತಪಸ್ಸಿಗೆ ಕುಳಿತು ಈ ಯುಗವನ್ನು ದಾಟುತ್ತಾರೆ. ತಪಸ್ಸಿಗೆ ಕುಳಿತುಕೊಳ್ಳುವ ಮುನ್ನ ಅವರು ಹಿಮಾಲಯದಲ್ಲಿರುವ ನಮ್ಮ ಋಷಿಗಳಿಗೆ ತಾವೆಷ್ಟು ಕಾಲ ತಪಸ್ಸನ್ನು ಆಚರಿಸುತ್ತೇವೆ ಎಂದು ತಿಳಿಸಿ ಅನಂತರ ತಮ್ಮನ್ನು ಎಚ್ಚರಿಸುವಂತೆ ವಿನಂತಿಸಿಕೊಳ್ತಾರೆ. ಇದು ಒಂದು ರೀತಿಯ ಅಲಾರಾಂ ವ್ಯವಸ್ಥೆ ಇದ್ದಂತೆ. ಈ ಅವಧಿಯಲ್ಲಿ ಅವರನ್ನು ಯಾವುದೇ ಅಡಚಣೆಯಿಂದ ರಕ್ಷಿಸಲಾಗುತ್ತದೆ ಮತ್ತು ಅವಧಿಯ ನಂತರ ಅವರನ್ನು ಸರಿಯಾದ ವೇಳೆಗೆ ಎಚ್ಚರಿಸಲಾಗುತ್ತದೆ. ನಾನು ಅನೇಕ ಋಷಿಗಳನ್ನು ಎಚ್ಚರಗೊಳಿಸುವ ಕೆಲಸದಲ್ಲಿ ತೊಡಗಿದ್ದೆ. ಅಂತ ಒಂದು ಘಟನೆಯ ಬಗ್ಗೆ ಈಗ ಹೇಳುತ್ತೇನೆ ಕೇಳಿ ಅಂತ ಹೇಳ್ಬಿಟ್ಟು ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ಅದು ಉತ್ತರ ಕರ್ನಾಟಕದ ಒಂದು ದೇವಸ್ಥಾನ ಆಗಿತ್ತು. ಅದರ ಬಗ್ಗೆ ನಿಖರವಾದ ಮಾಹಿತಿ ಕೊಡಲಾರೆ, ಅದು ಅಷ್ಟು ಮುಖ್ಯನೂ ಅಲ್ಲ. ಅಲ್ಲಿ ಸುಮಾರು 5,000 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಒಬ್ಬ ಋಷಿಯನ್ನು ಎಚ್ಚರಗೊಳಿಸಲು ನನಗೆ ಸೂಚಿಸಲಾಯಿತು. ನಾನು ಅಲ್ಲಿಗೆ ಖುದ್ದಾಗಿ ಹೋದೆ. ಆ ದೇವಸ್ಥಾನ ಒಂದು ದಿಬ್ಬದ ಮೇಲಿದ್ದು ಆಗ ಹೆಚ್ಚು ಭಕ್ತರು ಇರಲಿಲ್ಲ. ಅಲ್ಲಿದ್ದ ಕೆಲವೇ ಮಂದಿ ಹತ್ತಿರದ ಹಳ್ಳಿಯವರಾಗಿದ್ದು ಆ ಹಳ್ಳಿಯ ಅನೇಕ ಕಿಲೋಮೀಟರ್ಗಳ ದೂರದಲ್ಲಿತ್ತು. ಸಂಜೆ ಹೊತ್ತಿಗೆ ಎಲ್ಲಾ ಭಕ್ತರು ಅಲ್ಲಿಂದ ಹೊರಟ ಮೇಲೆ ಪೂಜಾರಿಯು ದೇವಸ್ಥಾನದ ಬಾಗಿಲು ಮುಚ್ಚಲು ತಯಾರಾಗುತ್ತಿದ್ದ.
ಆತನು ಅದೇ ಹಳ್ಳಿಯವನೇ. ನಾನು ಅವನನ್ನು ಆ ರಾತ್ರಿಯ ಮಟ್ಟಿಗೆ ದೇವಸ್ಥಾನದಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡುವಂತೆ ಕೇಳಿದೆ. ಮೊದಲು ಆತ ನಿರಾಕರಿಸಿದ. ನಂತರ ಪ್ರಶ್ನೆಗಳ ಸುರಿಮಳೆಗೈದ. ನನಗೆ ಆ ದೇವಸ್ಥಾನ ಇಷ್ಟವಾಗಿದೆ ಎಂದು, ಆ ರಾತ್ರಿ ಅಲ್ಲಿ ಧ್ಯಾನ ಮಾಡುತ್ತೇನೆಂದು ಅವನನ್ನು ಒಪ್ಪಿಸುವುದು ಸುಲಭದ ಕೆಲಸವಾಗಿರ್ಲಿಲ್ಲ. ಆನಂತರ ಒಲ್ಲದ ಮನಸ್ಸಿನಿಂದಲೇ ಆತ ಒಪ್ಕೊಂಡ. ಆ ದೇವಸ್ಥಾನ ಚಿಕ್ಕದಾಗಿದ್ದರೂ ಅದರ ಕಾಂಪೌಂಡಿನೊಳಗೆ ಒಂದು ದೊಡ್ಡ ಕೊಳವಿತ್ತು. ಒಬ್ಬ ಋಷಿಯು ತಮ್ಮ ಸೂಕ್ಷ್ಮ ರೂಪದಲ್ಲಿ ಸದಾಕಾಲವು ನನ್ನೊಂದಿಗಿದ್ದರು. ನಾವು ಆ ದೇಗುಲದ ದೇವಿಯನ್ನು ಆವಾಹಿಸಿ ಆಕೆಗೆ ನಮ್ಮ ಕಾರ್ಯವನ್ನು ವಿವರಿಸಿ ಆಕೆಯನ್ನು ಅನುಮತಿಯನ್ನು ಪಡೆದೆವು. ದೇವಿ ನಮ್ಮನ್ನು ಹರಸಿದಳು. ಅಂದ್ರೆ ಪ್ರತಿಯೊಂದು ಜಾಗಕ್ಕೂ ಕೂಡ ಒಂದು ಕ್ಷೇತ್ರ ಮಹಿಮೆ ಬರಬೇಕು ಅಂತಂದ್ರೆ ಕ್ಷೇತ್ರಕ್ಕೆ ಒಂದು ದೇವತೆ ಇರ್ತಾಳೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ದೇವಿ ನಮ್ಮನ್ನು ಹರಸಿದಳು. ನಾವು ಮಧ್ಯರಾತ್ರಿಯವರೆಗೆ ಕಾದೆವು. ನನಗೆ ಹೇಗೆ ಮುಂದುವರಿಯಬೇಕು ಅಥವಾ ನಿಖರವಾಗಿ ಏನು ಮಾಡಬೇಕು ಎಂದು ತಿಳಿದಿರಲಿಲ್ಲ. ನನ್ನೊಂದಿಗಿದ್ದ ಋಷಿಯನ್ನೇ ನಾನು ಅವಲಂಬಿಸಿದ್ದೆ. ಅವರು ಆ ಜಾಗದ ಬಗ್ಗೆ ಅನೇಕ ವಿವರಗಳನ್ನು ನೀಡುತ್ತಿದ್ದರು. ಆ ಪ್ರದೇಶದ ರಾಜನಿಗೆ ಬಿದ್ದ ಕನಸಿನಲ್ಲಿ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಲು ಸೂಚಿಸಲಾಯಿತಂತೆ. ದೇವಸ್ಥಾನದ ನಿರ್ಮಾಣವಾದ ಮೇಲೆ ಅವನ ಇಷ್ಟಗಳೆಲ್ಲ ನೆರವೇರಿ ನಂತರ ಆತ ಸನ್ಯಾಸ ಸ್ವೀಕರಿಸಿದನಂತೆ. ಮಧ್ಯರಾತ್ರಿ ಹತ್ತಿರವಾದಂತೆ ಆ ಋಷಿ ನನಗೆ ಈಜಲು ಬರುತ್ತದೆ ಎಂದು ಕೇಳಿದರು. ನಾನು ಇಲ್ಲ ಎಂದೆ. ಅವರಿಗೆ ವ್ಯತ್ಯೆಯಾಯಿತು. ಏಕೆಂದ್ರೆ ನಾನು ಆ ಕೊಳದ ಆಳಕ್ಕೆ ಇಳಿಯಬೇಕಾಗಿತ್ತು. ನನಗೆ ಅವರ ಸೂಚನೆಗಳನ್ನು ಪಾಲಿಸುವುದಲ್ಲದೆ ಅನ್ಯ ಮಾರ್ಗವಿರಲಿಲ್ಲ. ಕಣ್ಣು ಮೂಗು ಮುಚ್ಚಿಕೊಂಡು ಸೀದಾ ಕೊಳದೊಳಗೆ ಧುಮುಕಿದೆ. ಅವರು ನನ್ನನ್ನು ನೀರಿನ ಆಳಕ್ಕೆ ಕರೆದೊಯ್ದು ಆಚೆಗೆಳೆದರು. ಕೆಲವೇ ದೀರ್ಘ ನಿಮಿಷದಲ್ಲಿ ನಂತರ ನಾನು ಕಣ್ಣು ತೆರೆದು ಉಸಿರೆಳೆದುಕೊಂಡೆ. ನಾವು ಒಂದು ಗುಹೆಯನ್ನು ತಲುಪಿದ್ದೆವು. ಇಡೀ ಗುಹೆಯ ತುಂಬ ಮಂದ ಬೆಳಕು ತುಂಬಿದ್ದು ಬೆಳಕಿನ ಮೂಲ ಕಾಣಿಸುತ್ತಿರಲಿಲ್ಲ. ಅಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡುತ್ತಾ ಕುಳಿತಿದ್ರು. ಋಷಿಯು ನನಗೆ ಮೌನವಾಗಿ ಸೂಚನೆಗಳನ್ನು ನೀಡಿದರು. ನಾವು ಆಗ ಮಾನಸಿಕವಾಗಿ ಸಂಭಾಷಿಸುತ್ತಿದ್ದೆವು. ಅವರೊಂದು ಸಣ್ಣ ಸೀಸೆಯನ್ನು ಪ್ರತ್ಯಕ್ಷಗೊಳಿಸಿ ನನಗೆ ಕೊಟ್ಟರು. ಅದರಲ್ಲಿ ಯಾವುದೋ ಎಣ್ಣೆ ಇತ್ತು. ಆ ಎಣ್ಣೆಯನ್ನು ತಪಸ್ವಿಯ ದೇಹಕ್ಕೆ ಹಚ್ಚಲು ಹೇಳಿದರು. ನಾನು ಅತ್ಯಂತ ಎಚ್ಚರಿಕೆಯಿಂದ ಎಣ್ಣೆ ಸವರಿದೆ. ಅವರು ಉಸಿರಾಡುತ್ತಿರಲಿಲ್ಲ. ಅವರ ದೇಹ ತಣ್ಣಗಿತ್ತು. ಎಣ್ಣೆ ಹಚ್ಚಿದ ನಂತರ ಋಷಿಯು ನನಗೊಂದು ಮಂತ್ರವನ್ನು ಕೊಟ್ಟು ಅದನ್ನು ತಪಸ್ವಿಯ ಕಿವಿಯಲ್ಲಿ ಉಸುರಲು ಹೇಳಿದರು. ನಾನು ಹೇಳಿದೆ. ಅನಂತರ ಅವರು ನನಗೆ ತಕ್ಷಣವೇ ನೀರಿಗೆ ಜಿಗಿಯಲು ಹೇಳಿದಾಗ ನಾನು ಜಿಗಿದೆ. ಅವರು ಲಘುಬಗೆಯಿಂದ ನನ್ನನ್ನು ಕೊಳದ ಇನ್ನೊಂದು ಬದಿಗೆ ಕರೆತಂದರು. ನಾನು ಕೊಳದಿಂದ ಹೊರಬಂದ ಮರುಕ್ಷಣವೇ ನೀರಿನಾಳದಲ್ಲಿ ದೊಡ್ಡ ಶಬ್ದವೊಂದು ಕೇಳಿಸಿತು. ಅಲ್ಲಿ ಸ್ಫೋಟವಾಗಿದೆಯೇನೋ ಎಂಬಂತೆ ಕತ್ತಲಿನಲ್ಲಿ ಅಲೆಗಳು ತುಯ್ದಾಡುತ್ತಿದ್ದವು. ಋಷಿಯು ಯಾವ ಉದ್ವೇಗವೂ ಇಲ್ಲದೆ ಧ್ವನಿಯಲ್ಲಿ ವಿವರಿಸಿದರು. ಈಗ ಅವರು ಕಣ್ತೆರೆದಿದ್ದಾರೆ. ನಾನು ಬೆಳಗಿನ ತನಕ ಅಲ್ಲೇ ನಿದ್ರಿಸಿದೆ. ಪೂಜಾರಿಯು ಹೊರಗಿನಿಂದ ಬಾಗಿಲು ತೆರೆದು ಎಲ್ಲವೂ ಹಿಂದಿನ ಸಂಜೆ ಇದ್ದಂತೆಯೇ ಸರಿಯಾಗಿರುವುದನ್ನು ಕಂಡು ನಿರಾಳನಾದ. ನಾನು ನಸುನಕ್ಕು ಆತನಿಗೆ ಧನ್ಯವಾದವನ್ನು ಹೇಳಿ ಹೊರಬಂದೆ. ನಾನು ದಿಬ್ಬದಿಂದ ಕೆಳಗೆ ಇಳಿಯುತ್ತಿದ್ದಂತೆ ಎತ್ತರವಾಗಿದ್ದ ವ್ಯಕ್ತಿಯೊಬ್ಬರು ನನಗಾಗಿ ಕಾಯುತ್ತಿರುವುದನ್ನು ಕಂಡೆ. ಅವರು ಕೊಳದ ಅಡಿಯಲ್ಲಿದ್ದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಅದೇ ಋಷಿಯಾಗಿದ್ದರು. ಅವರು ಹೇಗೆ ಹೊರಬಂದರೋ ತಿಳಿಯದೆ ನನಗೆ ಆಶ್ಚರ್ಯವಾಯಿತು. ಅವರು ಮಾನಸಿಕವಾಗಿ ನನ್ನನ್ನು ಕೇಳಿದರು, ಈಗಿನ ರಾಜ ಯಾರು? ನಾನು ಅವರಿಗೆ ಈಗ ಯಾವ ರಾಜರೂ ಇಲ್ಲವೆಂದು, ಇದು ಪ್ರಜಾಪ್ರಭುತ್ವದ ಕಾಲವೆಂದು ವಿವರಿಸಿದೆ. ಅವರಿಗೆ ಅರ್ಥವಾಗಲಿಲ್ಲ. ನಾನು ಸ್ಪಷ್ಟವಾಗಿ ವಿವರಿಸಿದೆ. ನಂತರ ಅವರು ಕಾಶಿಗೆ ಹೋಗುವ ಮಾರ್ಗವನ್ನು ಕೇಳಿದರು. ಅವರಿಗೆ ನಡೆದು ಹೋಗುವ ಮನಸ್ಸಿತ್ತು. ನಾನು ಅವರಿಗೆ ಈಗ ನಡೆಯುವ ಅಗತ್ಯವಿಲ್ಲವೆಂದು, ಈಗ ವಾಹನ ಸೌಕರ್ಯವಿದೆ ಎಂದು ತಿಳಿಸಿ ಅವರಿಗೆ ಹಣ ಕೊಟ್ಟೆ. ಕಾಗದದ ಹಣವನ್ನು ಕಂಡು ಅವರಿಗೆ ವಿನೋದವೆನ್ನಿಸಿರಬೇಕು. ಅವರು ಹಣ ಪಡೆಯದೆ ನಡೆದು ಹೋಗಲು ತೀರ್ಮಾನಿಸಿದರು. 7 ಅಡಿ ಎತ್ತರವಿದ್ದ ಆ ತಪಸ್ವಿ ರಾಜ ಗಾಂಭೀರ್ಯದಿಂದ ನಡೆದು ಹೋಗುತ್ತಿದ್ದರೆ ನಾನು ಮತ್ತೆ ಅವರನ್ನು ನೋಡಲಾರೆ ಎಂದು ನನಗೆ ಅರಿವಾಗಿ ನನ್ನ ಹೃದಯ ತುಂಬಿ ಬಂದಿತು. ಅವರು ನಡೆಯುತ್ತಾ ನಿಧಾನವಾಗಿ ಮಾಯವಾದ ದಿಗಂತವನ್ನೇ ಬಹುಕಾಲ ನೋಡ್ತಾ ಉಳಿದೆ ಅಂತ ಹೇಳಿ ಯಾಮರರು ಅವರ ಅನುಭವವನ್ನು ಹೇಳ್ತಾ ಹೋಗ್ತಾರೆ. ಅದೊಂದು ಮಂಗಳವಾರವಾಗಿತ್ತು. ನಮ್ಮ ಬಡಾವಣೆಯ ಒಂದು ಮನೆಯಲ್ಲಿ ಆ ದಿನ ನಾವು ಒಟ್ಟುಗೂಡ್ತಿದ್ವು. 2 ಮಂಗಳವಾರಗಳು ತಪ್ಪಿಸಿಕೊಂಡ ನಂತರ ನಾನು ಅಲ್ಲಿಗೆ ಹೋದೆ ಅಂತ ಕೃಷ್ಣಾನಂದ್ರ ಹೇಳ್ತಾರೆ. ಆಗ್ಲೇ ತಡವಾಗಿತ್ತು. ಬೇಗನೆ ಅಲ್ಲಿಗೆ ಹೋದ್ರೆ ಬೀಗ ಹಾಕಿದ್ದ ಮನೆಯ ಮುಂದೆ ಅಮರ ಒಬ್ಬರೇ ನಿಂತಿದ್ದನ್ನು ನೋಡಿ ದಿಗ್ಭ್ರಮೆ ಆಯ್ತು ಇವರಿಗೆ. ಯಾಕಂದ್ರೆ ಹೋದ್ವಾರನು ಅವ್ರು ಹೋಗಿರಲ್ಲ. ಆ ಮನೆಯವರಿಗೆ ಅಲ್ಲಿ ಸಾಧಕರು ಒಟ್ಟುಗೂಡುವುದು ಇಷ್ಟವಿರಲಿಲ್ಲ. ಅದಕ್ಕೆ ಅವರು ಮನೆಗೆ ಬೀಗ ಹಾಕಿ ಹೊರ ಹೋಗುವ ಮೂಲಕ ಎಲ್ಲರಿಗೂ ಸಾಕಷ್ಟು ಸಂಕೇತಗಳನ್ನು ಕೊಟ್ಟಿದ್ದರು. ಅಲ್ಲಿ ಆ ದಿನ ಯಾರೂ ಬಂದಿರಲಿಲ್ಲ. ಆ ಹಿಂದಿನ ಮಂಗಳವಾರವೂ ಮನೆಗೆ ಬೀಗ ಹಾಕಲಾಗಿತ್ತು.
ನನಗೆ ತುಂಬಾ ಬೇಸರವಾಗಿ ಇರುಸುಮುರುಸಾಯಿತು. ಅಮರರು ನನ್ನತ್ತ ಮುಗುಳ್ನಕ್ಕು ಸಮಾಧಾನಗೊಳಿಸುವ ಧ್ವನಿಯಲ್ಲಿ ನುಡಿದರು, ನಾವು ಈ ರೀತಿ ಒಟ್ಟುಗೂಡಿದಾಗ ಒಬ್ಬ ಋಷಿ ಇಲ್ಲಿಗೆ ಬರುತ್ತಾರಲ್ಲದೆ ಅನೇಕ ಅಶರೀರಿ ಸಾಧಕರು ಹೆಚ್ಚಿನದನ್ನು ಕಲಿತು ಧ್ಯಾನ ಮಾಡಲು ಭೇಟಿ ನೀಡುತ್ತಾರೆ. ಅವರನ್ನು ಸ್ವಾಗತಿಸಿ ಇನ್ನು ಮುಂದೆ ನಾವಿಲ್ಲಿ ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿಸಲು ಕಾಯುತ್ತಿದ್ದೇನೆ. ನಾನು ಎಲ್ಲಾ ರೀತಿಯ ಜನರನ್ನು ಭೇಟಿಯಾಗಿ ಸಾಕಷ್ಟು ಬದುಕನ್ನು ನೋಡಿದ್ದೇನೆ. ಇಂಥ ವಿಷಯಗಳ ಬಗ್ಗೆ ಕಹಿಭಾವನೆಯನ್ನು ಬೆಳೆಸಿಕೊಳ್ಳುವುದು ಸುಲಭ, ಆದರೆ ನಾವು ಹಾಗೆ ಮಾಡಬಾರ್ದು. ಇದು ನಮ್ಮ ಕೆಲಸದ ಒಂದು ಭಾಗ. ನೀವು ಕೂಡ ಬಹಳಷ್ಟು ಕಹಿ ಅನುಭವಗಳನ್ನು ಎದುರಿಸಬೇಕಾಗುತ್ತದೆ, ಆದರೆ ಯಾವತ್ತೂ ತಾಳ್ಮೆ ಕಳೆದುಕೊಳ್ಳಬೇಡಿ. ಹಾಗೆ ಮಾಡಿದರೆ ನೀವು ಗುರಿಯಿಂದ ದೂರವಾಗುವಿರಿ ಅಂತ ಅವ್ರು ಹೇಳ್ತಾರೆ. ಅಮರ ಯಾವುದರ ಬಗ್ಗೆ ಆದರೂ ಸಿಟ್ಟುಗೊಂಡದ್ದು ಇಲ್ಲವೇ ಬೇಸರಗೊಂಡದ್ದು ಯಾವತ್ತೂ ನಾನು ನೋಡ್ಲಿಲ್ಲ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಇವರು ನಿರೀಕ್ಷೆ ಮಟ್ಟಕ್ಕೆ ಏರದೇ ಇರಬೇಕಾದ್ರೆ ಮಾತ್ರ ಕೆಲವೊಂದ್ಸತಿ ನಿರಾಶೆಗೊಂಡಿರ್ಬೋದು, ಆದ್ರೆ ಒಂದೇ ಒಂದು ದಿವಸ ಕೂಡ ಸಿಟ್ಟುಗೊಳ್ಳಿಲ್ಲ ಅವರು. ಎಲ್ಲಾ ಗುರುಗಳಂತೆ ನಿರಾಶರಾಗದೆ ಪ್ರತಿಕ್ರಿಯಿಸುವವರ ಸಂಪೂರ್ಣವಾಗಿ ಭಿನ್ನವಾಗಿ ಗಂಭೀರವಾಗಿರ್ತಿತ್ತು. ಅಮರ ಕೇವಲ ಧ್ಯಾನ ಕಲಿಸುವ ಗುರುವಾಗಿರ್ಲಿಲ್ಲ, ಅವರೊಬ್ಬ ಪರಮ ಗುರುವಾಗಿದ್ದರಲ್ಲದೆ ನಾವು ಸದಾ ಶಕ್ತಿ ಪಡೆಯಬಲ್ಲ ಒಂದು ಶಕ್ತಿ ವಲಯವಾಗಿದ್ದರು. ನಾವು ಯಾವ ಮುಚ್ಚುಮರೆಯೂ ಇಲ್ಲದೆ ಅವರಲ್ಲಿ ಏನನ್ನಾದರೂ ಹೇಳಿಕೊಂಡು ಅವರಿಂದ ಅತ್ಯಂತ ಸೂಕ್ತ ಮಾರ್ಗದರ್ಶನ ಮತ್ತು ಕರಾರುಗಳಿಲ್ಲದ ಸಹಾಯ ಪಡೆಯಬಲ್ಲ ತಂದೆ ಅಂತಿದ್ರು. ಒಮ್ಮೆ ಆಗಷ್ಟೇ ಮದುವೆ ಆಗಿದ್ದ ನನ್ನ ಹೀಗೆ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿದ್ದ ವಾರದ ಸಭೆಗಳು ಅತ್ಯಂತ ಆಸಕ್ತಿಕರವೂ ಪ್ರಯೋಜನಕಾರಿಯೂ ಆದವು. ವರ್ತಮಾನದ ಬದುಕಿನ ಬಗ್ಗೆ ಅವರ ಆಕಸ್ಮಿಕವಾಗೆಂಬಂತೆ ಆಡುತ್ತಿದ್ದ ಮಾತುಗಳು ಅತ್ಯಂತ ಶಿಕ್ಷಣಾತ್ಮಕವಾದವು. ನಾವು ಬದುಕನ್ನು ವಿಭಿನ್ನ ರೀತಿಯಲ್ಲಿ ಬದುಕಬಹುದು ಎಂದು ನಮಗೆ ತಿಳಿದೇ ಇರಲಿಲ್ಲ. ಭವಿಷ್ಯದ ಘಟನೆಗಳ ಬಗ್ಗೆ ಅವರ ಆಕಸ್ಮಿಕವೆಂಬಂತೆ ಆಡುತ್ತಿದ್ದ ಮಾತುಗಳೆಲ್ಲ ಯಾವಾಗಲೂ ನಿಜವಾಗುತ್ತಿದ್ದವು. ಅವರೆಂದೂ ರಾಜಕೀಯವನ್ನು ಚರ್ಚಿಸದಿದ್ದರೂ ಅವರಿಗೆಲ್ಲವೂ ತಿಳಿದಿತ್ತು. ಒಮ್ಮೆ ಅವರು ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋಲಬಹುದು ಎಂದು ನಾನು ಹೇಳಿದರೆ ಯಾರು ನಂಬ್ತಾರೆ ಹೇಳಿ ಅಂತ ಹೇಳ್ತಾ ಇದ್ರು. ಆದ್ರೆ ಹಾಗೆ ಆಯ್ತು, ಇಂದಿರಾ ಗಾಂಧಿ ಸೋತ್ರು. ಅಂದ್ರೆ ಅವ್ರು ಯಾವತ್ತೂ ಕೂಡ ಅವ್ರು ಏನ್ ಮಾತಾಡ್ತಿದ್ರು ಅದು ಸ್ಪಷ್ಟತೆ ಯಾವಾಗ್ಲೂ ಇರ್ತಾ ಇತ್ತು. ಇದೇ ಕಾರಣಕ್ಕೆ ನಾವು ಸೂಕ್ಷ್ಮ ಲೋಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತೀವಿ. ಅಂದ್ರೆ ಅವ್ರು ಹೇಳ್ತಾರೆ, ಪ್ರತಿಯೊಂದು ಕೆಲಸ ಕೂಡ ಸೂಕ್ಷ್ಮ ಲೋಕದಲ್ಲಿ ನಡೆಯುತ್ತೆ. ಅದು ನಡೆದ ನಂತರವೇ ಈ ಭೌತಿಕ ಜೀವನದಲ್ಲಿ ಈ ಪ್ರಪಂಚದಲ್ಲಿ ನಡೆಯುತ್ತೆ, ಭೂಮಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸೂಕ್ಷ್ಮ ಲೋಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತೇವೆ ಮತ್ತು ಈ ಪರಿಹಾರ ಕಾರ್ಯಗಳು ಭೌತಿಕ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ತರುತ್ತವೆ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿಸಿಕೊಡಲು ನಮ್ಮ ಋಷಿಗಳು ಎಷ್ಟು ಕಷ್ಟಪಟ್ಟರು ಎನ್ನುವುದು ಯಾರಿಗೂ ತಿಳಿದಿಲ್ಲ ಅಂತ ಹೇಳ್ತಾರೆ ಅವರು. ನಾವು ಅಮರರನ್ನು ಆಗಾಗ್ಗೆ ಭೇಟಿಯಾಗತೊಡಗಿದೆವು. ಅವರು ವಿಶ್ವಾಮಿತ್ರ ಮಹರ್ಷಿಗಳ ಚಟುವಟಿಕೆಗಳನ್ನು ವಿವರಿಸಲು ಪ್ರಾರಂಭಿಸಿದರು. ವಿಶ್ವಾಮಿತ್ರರು ಈಗಿನ ಸಪ್ತಋಷಿಗಳಲ್ಲಿ ಒಬ್ಬರಾಗಿರ್ಲಿಲ್ಲ. ಪ್ರತಿ ಮನ್ವಂತರಾದಲ್ಲೂ ಸಪ್ತಋಷಿಗಳು ಬದಲಾಗುತ್ತಾರೆ. ಹೀಗಿದ್ದರೂ ಸಪ್ತಋಷಿಗಳು ಪ್ರಮುಖ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನವನ್ನು ಬಯಸಿ ಅನುಸರಿಸುತ್ತಿದ್ದರಲ್ಲದೆ ಕೆಲವು ಮಹತ್ವದ ಕೆಲಸಗಳಲ್ಲಿ ವಿಶ್ವಾಮಿತ್ರರ ಸಹಾಯವನ್ನು ಅವರೆಲ್ಲ ಕೋರ್ತಾ ಇದ್ರು. ಹಿಮಾಲಯದಲ್ಲಿದ್ದ ಒಂದು ಉಪಕರಣವನ್ನು ಶ್ರುತಿಗೊಳಿಸುವುದು ಆ ಸಮಯದಲ್ಲಿ ನಡೆಯುತ್ತಿದ್ದ ಒಂದು ವಿಶೇಷ ಕಾರ್ಯವಾಗಿತ್ತು. ಅಮರ ವಿವರಿಸಿದರು. ಈ ಉಪಕರಣವು ಒಂದು ಪರ್ವತದಂತೆ ಬೃಹದಾಕಾರವಾಗಿದೆ. ಅದೊಂದು ಭೌತಿಕ ವಸ್ತುವಾಗಿದ್ದು ವಿಶೇಷ ಆಧ್ಯಾತ್ಮಿಕ ಚೈತನ್ಯಗಳಿಂದಷ್ಟೇ ಅದನ್ನು ಚಾಲನೆ ತರಲು ಸಾಧ್ಯ. ಕೇವಲ ವಿಶ್ವಾಮಿತ್ರ ಮಹರ್ಷಿಗಳೊಬ್ಬರೇ ಇದನ್ನು ಮಾಡಬಲ್ಲರು. ಈ ಉಪಕರಣವು ಹೊರಹೊಮ್ಮಿಸುವ ತರಂಗಗಳು ಎಲ್ಲರ ಮನಸ್ಸಿನಲ್ಲಿ ಆಯಾ ಯುಗಕ್ಕನುಗುಣವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ಮೂಡಿಸುತ್ತದೆ. ಅಲ್ಲಿಯವರೆಗೆ ಅದು ಕಲಿಯುಗಕ್ಕೆ ತಕ್ಕಂತ ಶ್ರುತಿಗೊಂಡಿದ್ದು, ಆಗ ಅದನ್ನು ಸತ್ಯಯುಗಕ್ಕೆ ಸರಿಹೊಂದುವಂತೆ ಶ್ರುತಿಗೊಳಿಸಬೇಕು. ಆಗ ಒಬ್ಬ ಸಾಧಕ ಕೇಳ್ತಾನೆ, ಈ ತರಂಗಗಳು ನಮ್ಮ ಮನಸ್ಸು ಮತ್ತು ಆಲೋಚನಾ ರೀತಿಯನ್ನು ಪ್ರಭಾವಿಸುತ್ತದೆ ಎಂದಾದರೆ ನಮಗೆ ಆಯ್ಕೆ ಸ್ವಾತಂತ್ರ್ಯವೆಲ್ಲಿದೆ ಅಂತ. ಹೌದು, ಸ್ವಲ್ಪ ಮಟ್ಟಿಗೆ ಈ ತರಂಗಗಳು ನಮ್ಮನ್ನು ಪ್ರಭಾವಿಸುತ್ತವೆ, ಆದರೆ ಇದು ಸ್ವಲ್ಪ ಮಟ್ಟಿಗೆ ಮಾತ್ರ. ನಾವು ಯಾವುದೇ ಸಮಯದಲ್ಲಿ ಅವುಗಳನ್ನು ಮೀರಬಹುದು. ಯಾವಾಗ್ಲೂ ನಾವು ಧ್ಯಾನ ಮಾಡೋದು ಮಾತ್ರ ಮುಂದುವರಿಸ್ತಾ ಹೋಗ್ಬೇಕು. ಈ ಉಪಕರಣವನ್ನು ಶ್ರುತಿಗೊಳಿಸುವುದು ಅಷ್ಟು ಸುಲಭವಾದ ಕೆಲಸ ಆಗಿರ್ಲಿಲ್ಲ.
ಅನೇಕ ಪ್ರಯೋಗಗಳು ನಡೆಯುತ್ತಿದ್ದು ಪ್ರತಿ ಸಲವೂ ಈ ಕಂಪನಗಳನ್ನು ಋಷಿಗಳ ಅನುಚರರು ಮೊದಲು ಹೀರಿಕೊಳ್ಳಬೇಕಾಗಿತ್ತು. ಪ್ರಯೋಗಗಳಲ್ಲಿ ಅನೇಕ ಅನುಚರರು ಮೃತರಾದರು. ಅಮರರಿಗೆ ಹೃದಯಾಘಾತವಾಯಿತು. ಅಂದ್ರೆ ಇಂಥ ಕೆಲಸಗಳನ್ನ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಮಾಡುವಾಗ ಯಾವ ರೀತಿ ತಗಲತ್ತೆ, ಏನೆಲ್ಲ ಆಗತ್ತೆ ಅನ್ನೋದ್ರಲ್ಲಿ ಇವರಿಗೆ ಅಮರರಿಗೆ ಹೃದಯಾಘಾತ ಆಗತ್ತೆ. ಎಷ್ಟೋ ಜನ ಅನುಚರ ಋಷಿಗಳು ಮರಣ ಹೊಂದ್ತಾರೆ. ಅದು 1980ನೇ ಇಸ್ವಿ. ಅಮರ ಹೃದಯಾಘಾತದಿಂದ ನಿಧಾನವಾಗಿ ಚೇತರಿಸಿಕೊಂಡ್ರು. ಆದರೆ ಅವರ ಓಡಾಟಗಳು ನಿರ್ಬಂಧಿತವಾದವು. ಹಿಂದಿನಂತೆ ಅವರು ನಗರದ ವಿವಿಧೆಡೆಗಳಲ್ಲಿ ನಡೆಯುತ್ತಿದ್ದ ವಾರದ ಸಭೆಗಳಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಈ ಕೆಲಸ ಮಾಡಲು ಮುಂದೆ ಬಂದ ನಮ್ಮಲ್ಲಿಗೆ ಕೆಲವರಿಗೆ ಅವರು ತರಬೇತಿ ನೀಡಿ ನಗರದ ವಿವಿಧ ಕೇಂದ್ರಗಳಿಗೆ ಭೇಟಿ ಇತ್ತು ಅವರ ಪರವಾಗಿ ಒಂದು ರೀತಿಯ ಸತ್ಸಂಗವನ್ನು ನಡೆಸಲು ಸೂಚಿಸಿದರು. ಅವರಿಂದ ಕ್ರಮಬದ್ಧವಾಗಿ ಕಲಿತು ಅವರ ಸಂದೇಶಗಳನ್ನು ಸೂಚನೆಗಳನ್ನು ಉಳಿದವರಿಗೆ ತಲುಪಿಸುವ ಸುವರ್ಣ ಅವಕಾಶವು ನಮಗೆ ಒದಗಿ ಬಂದಿತ್ತು. ಆದರೆ ಈ ಸಭೆಗಳಲ್ಲಿ ಸೇರುತ್ತಿದ್ದ ಸಾಧಕರು ನಮಗೆ ತೋರಿಸುತ್ತಿದ್ದ ಗೌರವದಿಂದ ನಮಗೆ ಇರುಸುಮುರುಸಾಗ್ತಿತ್ತು. ಇದನ್ನು ಅಮರಿಗೆ ತಿಳಿಸಿದಾಗ ಅವರು ಹೇಳಿದ್ರು, ಎಲ್ಲವನ್ನು ಋಷಿಗಳಿಗೆ ಒಪ್ಪಿಸ್ಬಿಡಿ. ನೀವು ಆ ಪರಮ ಗುರುಗಳ ಕೈಗೊಂಬುಗಳಷ್ಟೇ ಎನ್ನುವುದನ್ನು ಕ್ಷಣಕಾಲ ಕೂಡ ಮರೆಯಬೇಡಿ. ಅವರು ಈ ಸಮಯದಲ್ಲಿ ಋಷಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಹೇಗೆಂದು ಕಲಿಸ್ಕೊಟ್ರು. ಋಷಿಗಳು ನಮ್ಮ ಮೂಲಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಜ್ಞಾನವನ್ನು ಪ್ರಸರಿಸುತ್ತಿದ್ದರು. ಇದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಅನುಭವವಾಗಿತ್ತು. ನಮಗೆ ಪೂರ್ವಜ್ಞಾನವಿಲ್ಲದ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾ ಇದ್ವಿ. ನಾವೇ ಅರ್ಥ ಮಾಡಿಕೊಂಡಿರದ ಸಂಗತಿಗಳನ್ನು ವಿವರಿಸಿದೆವು. ಪ್ರತಿ ಸಲವೂ ಅಮರರನ್ನು ಕಂಡು ಚಿಕ್ಕ ಮಕ್ಕಳಂತೆ ಎಲ್ಲವನ್ನು ಉತ್ಸಾಹ ಮತ್ತು ಸಂತಸಗಳಿಂದ ವರದಿ ಮಾಡಿದೆವು. ಅಮರರಿಗೆ ಸಂತೋಷವಾಯಿತು. ಅವರೊಮ್ಮೆ ನುಡಿದರು, ನಿಮ್ಮಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಪ್ರತ್ಯೇಕವಾಗಿ ಋಷಿಗಳಂತೆ ಪ್ರಕಾಶಿಸಬೇಕೆಂಬುದೇ ನನ್ನ ಆಶೆ. ಆದರೆ ನಿಮ್ಮ ಅಹಂಗಳು ನಿಮ್ಮನ್ನು ಕೆಳಗೆಳೆಯಬಹುದು ಎನ್ನುವುದೇ ನನ್ನ ಚಿಂತೆ. ಎಚ್ಚರಿಕೆಯಿಂದಿರಿ. ಈಗ ಹಿಂದಿರುಗಿ ನೋಡಿದಾಗ ಅವರ ಮಾತುಗಳು ಎಷ್ಟು ಸತ್ಯವಾದ ಶಕುನಗಳಾಗಿದ್ದವು ಎಂದು ಅರಿವಾಗುತ್ತದೆ. ನಮ್ಮ ಅಹಂಕಾರಗಳೇ ನಮ್ಮ ನಿಜವಾದ ಶತ್ರುಗಳು. ಅವು ನಮ್ಮನ್ನು ಯಾವ ಎತ್ತರಗಳಿಂದಾದರೂ ಕೆಳಗೆಳೆಯುವುದರ ಜೊತೆಗೆ ನಮ್ಮೊಂದಿಗೆ ನಮ್ಮ ಸಾಧನೆಯ ಸೌಧಗಳನ್ನು ಧ್ವಂಸಗೊಳಿಸುತ್ತವೆ. ಅಂದ್ರೆ ನಮ್ಮ ಅಹಮ್ಮು ಎಲ್ಲಿವರೆಗೆ ನಮ್ಮನ್ನು ಹಾಳು ಮಾಡುತ್ತೆ ಅನ್ನೋದನ್ನ ಇದರಲ್ಲಿ ನಾವು ನೋಡ್ತಾ ಹೋಗ್ತು. ನನ್ನ ಸಾಧನೆಯ ಕೃಷ್ಣಾನಂದ ಹೇಳ್ತಾ ಹೋಗ್ತಾರೆ, ನನ್ನ ಸಾಧನೆಯು ಚಕ್ರ ಧ್ಯಾನದಿಂದ ಸಮಾಧಿಯ ಪ್ರಾರಂಭಿಕ ಹಂತಕ್ಕೆ ಬಂತು. ಸಮಾಧಿಯನ್ನು ಅನುಭವಿಸಲು ಅನೇಕ ಜನ್ಮಗಳ ಕಾಲ ಸಾಧನೆ ಮಾಡಬೇಕಾಗುತ್ತಿತ್ತು. ಆದರೆ ನಾವಿಲ್ಲಿ ಅದರ ಹೊಸ್ತಿಲ ಮೇಲೆ ನಿಂತಿದ್ದೆವು. ಇದು ನಂಬಲು ಸಾಧ್ಯವಾಗಿತ್ತು. ಅಮರ ವಿವರಿಸಿದರು, ಇಲ್ಲಿಂದ ನಾವು ಸಂಪೂರ್ಣ ಮೌನವನ್ನು ಆಶ್ರಯಿಸಿ ಪೂರ್ತಿಯಾಗಿ ಶರಣಾಗುತ್ತೇವೆ. ಆಗ ಮಾತ್ರ ನೀವು ಪ್ರಜ್ಞೆಯಲ್ಲಿ ವಿಸ್ತಾರಗೊಳ್ಳಬಲ್ಲಿರಿ. ಅಂದ್ರೆ ಧ್ಯಾನದೊಂದಿಗೆ ಮೌನ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗತ್ತೆ. ಮೌನ ಮಾಡಿದಾಗ ಮಾತ್ರನೇ ಯಾವುದೇ ಒಂದು ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ನಮ್ಮ ಪ್ರಜ್ಞೆ ವಿಸ್ತಾರಗೊಳ್ಳುತ್ತೆ. ನೀವು ಯಾವ ಮಿತಿಯವರೆಗಾದರೂ ವಿಸ್ತರಿಸಬಹುದು. ಅದು ನಿಮ್ಮನ್ನಷ್ಟೇ ಅವಲಂಬಿಸಿದೆ. ಈಗಿನಿಂದ ನಿಜವಾದ ಸಾಧನೆ ಪ್ರಾರಂಭವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಒಮ್ಮೆ ಅಮೆರಿಕದ ಹೆಂಗಸೊಬ್ಳು ಅಮರನ್ನು ಭೇಟಿಯಾಗ್ಲು ಬಂದಿದ್ಲು. ಆಕೆಗೆ ಅಸಾಧಾರಣವಾದ ಅತೀಂದ್ರಿಯ ಶಕ್ತಿಗಳಿದ್ದವು. ತನ್ನ ಮನಃಶಕ್ತಿಯನ್ನು ಕೇಂದ್ರೀಕರಿಸಿ ಆಕೆ ಯಾವುದೇ ವ್ಯಕ್ತಿಯ ಗತಜೀವನ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬಲ್ಲವಳಾಗಿದ್ದಳು. ಅವಳು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಜನರು ರೋಮಾಂಚನಗೊಂಡರು. ಕೊನೆಗೆ ಹೊರಡುವ ಮೊದಲು ಆಕೆ ಅಮರರ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದಳು. ಆಕೆ ಏನು ಹೇಳುವಳೋ ಎಂದು ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದೆವು. ಒಂದು ಸುದೀರ್ಘ ಕ್ಷಣದ ನಂತರ ಆಕೆ ಕಣ್ತೆರೆದು ನುಡಿದಳು, ಇದು ತುಂಬಾ ವಿಚಿತ್ರವಾಗಿದೆ. ನನಗೆ ನಿಮ್ಮೊಳಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಕೇವಲ 2 ದೃಶ್ಯಗಳನ್ನಷ್ಟೇ ನನಗೆ ಕಾಣಿಸಿದವು. ನಿಮ್ಮ ಹಿಂದಿನ ಜನ್ಮವೊಂದರಲ್ಲಿ ನಿಮಗೆ ಕೈಗಳಿರಲಿಲ್ಲ, ಅವಳನ್ನು ಕಡಿದು ಹಾಕಲಾಗಿತ್ತು. ಮತ್ತೊಂದು ಜನ್ಮದಲ್ಲಿ ನೀವು ಇನ್ನೊಂದು ದೇಶದ ರಾಜರಾಗಿದ್ರಿ ಅಂತ ಅವಳು ಹೇಳ್ತಾಳೆ. ಅವರು ಸುಮ್ನೆ ಮುಗುಳ್ನಕ್ಕು ಸುಮ್ನೆ ಹಾಕ್ಬಿಡ್ತಾರೆ. ಆಕೆ ಹೊರಟು ಹೋದ ಮೇಲೆ ಅವ್ರ ಶಿಷ್ಯರಾದ ಕೃಷ್ಣಾನಂದರು ಇನ್ನುಳಿದವರು ಎಲ್ಲರೂ ಕೂಡ ಅವ್ರಿಗೆ ದುಂಬಾಲು ಬಿದ್ದು ಕೇಳ್ತಾರೆ, ಏನು ಹೇಳಿ ನೀವ್ ಏನಾಗಿದ್ರಿ ಹಿಂದಿನ ಜನ್ಮದಲ್ಲಿ ಹೇಳಿ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಒಂದು ಜನ್ಮದಲ್ಲಿ ನಾನು ಘೋರ ಕುಂಬಾರನಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ರಾಮ್ಸೆಸ್ ರಾಜನಾಗಿದ್ದೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಉಳಿದವರೆಲ್ಲರೂ ರೋಮಾಂಚನಗೊಳ್ತಾರೆ. ಹೀಗೆ ಬೆಂಗಳೂರು ನಗರದ ಈಶಾನ್ಯ ದಿಕ್ಕಿಗೆ 20 ಕಿಲೋಮೀಟರ್ಗಳ ದೂರದಲ್ಲಿ
ಅಮರರಿಗೆ ಸೇರಿದ್ದ 50 ಎಕರೆ ಜಮೀನಿತ್ತು. ಅಂದ್ರೆ ಅವರು ಜಮೀನ್ದ ಸಾಕಷ್ಟು ಕೌಜಲಿಗೆ ವಂಶದಿಂದ ಬಂದಂತ ಸಾಕಷ್ಟು ಜಮೀನುಗಳು ಅವರಲ್ಲಿ ಇತ್ತು. ಆದ್ರೆ ಉಳುವವರಿಗೆ ಭೂಮಿ ಅಂತ ಕಾಯ್ದೆ ಬಂದಾಗ ಇವರ ಭೂಮಿಯೇ ಹೊರಟೋಗ್ಬಿಟ್ಟಿತ್ತು. ಅದನ್ನ ಪುನಃ ಗಳಿಸ್ಲಿಕ್ಕೆ ಅವ್ರು 25 ವರ್ಷ ಹೋರಾಡಬೇಕಾಯ್ತು. ಮತ್ತೆ 25 ವರ್ಷದ ನಂತರ ಅವ್ರ ಕೈಗೆ ಸಿಕ್ತು. ಅಂದ್ರೆ ಅವರದೇ ಭೂಮಿಗೆ ಅವರೇ ಹೋರಾಡ್ಬೇಕಾಯ್ತು. ಅದನ್ನು ಅವರು ಮನೋವತಿ ಅಂತ ಕರೆದ್ರು. ಅದು ಬ್ರಹ್ಮಲೋಕದ ಒಂದು ನಗರದ ಹೆಸರು. ಈ ಜಾಗಕ್ಕೆ ಒಂದು ಅದ್ಭುತವಾದ ಇತಿಹಾಸವಿತ್ತು. ಸುಮಾರು 60 ವರ್ಷಗಳಿಗೂ ಹಿಂದೆ ಅಮರ ಯುವಕರಾಗಿದ್ದಾಗ ಋಷಿಗಳು ಅವರಿಗೆ ಇಲ್ಲಿಗೆ ಸಮೀಪದಲ್ಲಿರುವ ದಿಬ್ಬದೊಂದಕ್ಕೆ ಹೋಗಿ 24 ದಿವಸಗಳವರೆಗೆ ತಪಸ್ಸನ್ನು ಆಚರಿಸಲು ಹೇಳಿದರು. 24 ಅಂತಂದ್ರೆ ಒಂದು ಘಟಿಕ ಅಂತ ಹೇಳ್ತಾರೆ. ಆ ದಿಬ್ಬದ ಮೇಲೆ ದೇಗುಲದಂತ ಒಂದು ಚಿಕ್ಕ ಕಲ್ಲಿನ ಕಟ್ಟಡವಿತ್ತು. ಅಮರ ಅಲ್ಲಿ ಉಳಿದರು. ಅವರು ಪ್ರತಿದಿನ ಮಧ್ಯರಾತ್ರಿಯಂದು ಆಕಾಶದಿಂದ ಒಂದು ಚಿನ್ನದ ಬೆಳಕಿನ ಗೋಲವು ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಧಾನವಾಗಿ ಇಳಿದು ನಂತರ ಮುಂಜಾನೆ ಹೊತ್ತಿಗೆ ಆಕಾಶಕ್ಕೆ ಏರುತ್ತಿದ್ದನ್ನು ಗಮನಿಸಿದರು. ಅದೊಂದು ಅಸಾಮಾನ್ಯವಾದ ಮನೋಹರ ದೃಶ್ಯವಾಗಿತ್ತು. ಅಮರ ಕುತೂಹಲಗೊಂಡು ಒಂದು ರಾತ್ರಿ ಆ ಬೆಳಕು ಇಳಿದ ಜಾಗಕ್ಕೆ ಹೋದರಾದರೂ ಅಲ್ಲಿ ಅವರಿಗೆ ಈ ಬೆಳಕು ಕಾಣಿಸಲಿಲ್ಲ. ಅದು ಭೂಮಿಯ ಆಳಕ್ಕೆ ಇಳಿದಿತ್ತು. ಅವರು ಆ ಜಾಗವನ್ನು ಗುರುತು ಹಾಕಿ ಹಿಂದಿರುಗಿದರು. ಅವರ ತಪಸ್ಸು ಮುಗಿದ ನಂತರ ಋಷಿಗಳು ಮುಂದೆ ತಮ್ಮ ಕೇಂದ್ರವನ್ನು ಸ್ಥಾಪಿಸಲು ತಾವು ಆ ಸ್ಥಳವನ್ನು ಆರಿಸಿದ್ದು ತಮ್ಮ ಭವಿಷ್ಯದ ಕೆಲಸಕ್ಕಾಗಿ ಆ ಜಾಗವನ್ನು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಲು ತಾವು ಒಂದು ವಿಶೇಷ ಶಕ್ತಿಯನ್ನು ಪ್ರತಿ ರಾತ್ರಿಯೂ ಕೆಳತರುತ್ತಿರುವುದಾಗಿ ಅಮರರಿಗೆ ಹೇಳಿದರು. ಹೀಗೆ ಆ ಸ್ಥಳದ ಸುತ್ತ 1 ಕಿಲೋಮೀಟರ್ ವ್ಯಾಸಾರ್ಧದ ವಿಶಾಲ ಜಾಗವು ಸಿದ್ಧವಾಗುತ್ತಿತ್ತು. ಋಷಿಗಳು ಅಮರರಿಗೆ ಅಲ್ಲಿ ಸ್ವಲ್ಪ ಜಮೀನನ್ನು ಸೂಚಿಸಿದರು. ಅಂದ್ರೆ ಅದನ್ನೇ ನಾ ಹೇಳಿದ್ನಲ್ಲ, 25 ವರ್ಷಗಳವರೆಗೂ ಅವರಿಗೆ ಕಷ್ಟ ಆಯ್ತು. ಅದಾದ ನಂತರ ಆ ಬಂಜರಾಗಿದ್ದ ಭೂಮಿಯಲ್ಲಿ ಒಂದು ಸಣ್ಣ ಕಟ್ಟಡವನ್ನು ಕಟ್ಟುತ್ತಾರೆ ಅವರು. ಆಮೇಲೆ ಅವರ ಪತ್ನಿ ಒಂದು ವೈದ್ಯರ ನೆರವಿನಿಂದ ಪ್ರತಿ ತಿಂಗಳು ವೈದ್ಯಕೀಯ ಶಿಬಿರವೊಂದು ಅಲ್ಲಿ ನಡೆಸಲಿಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಕೆಲವರು ಈ ಕೆಲಸದಲ್ಲಿ ನೆರವಾಗತೊಡಗಿದೆವು. ಹೀಗೆ ನಮ್ಮ ಮತ್ತು ಆ ಜಮೀನಿನ ಮಧ್ಯೆ ಒಂದು ಬಾಂಧವ್ಯ ಬೆಳೆಯತೊಡಗಿತು. ನಾನು ಮೊದಲ ಸಲ ಮನೋವತಿಗೆ ಭೇಟಿ ಇದ್ದಾಗ ಅಲ್ಲಿನ ಅಗಾಧ ಪ್ರಶಾಂತತೆ ಮತ್ತು ತಂಪು ಏಕಾಂತವನ್ನು ಕಂಡು ಮೂಕ ವಿಸ್ಮಿತನಾದೆ ಅಂತ ಹೇಳಿ ಕೃಷ್ಣಾನಂದರು ಹೇಳ್ತಾರೆ. 1980 ಫೆಬ್ರವರಿ 16ರಂದು ಪೂರ್ಣ ಸೂರ್ಯಗ್ರಹಣವಿತ್ತು. ಗ್ರಹಣ ಕಾಲದಲ್ಲಿ ಒಟ್ಟಾಗಿ ಧ್ಯಾನ ಮಾಡಲು ಅಮರ ಸಾಧಕರನ್ನು ಮನೋವತಿಗೆ ಆಹ್ವಾನಿಸಿದರು. 700ಕ್ಕೂ ಹೆಚ್ಚು ಜನ ಮುಂದೆ ಬಂದರು. ಭಾರೀ ಶಾಮಿಯಾನಗಳನ್ನು ನಿಲ್ಲಿಸಿ ನಗರದಿಂದ ವಾಹನ ಸೌಕರ್ಯವನ್ನು ಏರ್ಪಡಿಸಲಾಯಿತು. ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಲು ಅಮರ ವಿಶೇಷ ತಂತ್ರಗಳನ್ನು ಕೊಟ್ಟರು. ಅದು ಸುಮಾರು 4 ಗಂಟೆಗಳ ಸುದೀರ್ಘ ಅವಧಿ. ನಾವು ಧ್ಯಾನ ಮಾಡುತ್ತಾ ಅಷ್ಟು ದೀರ್ಘ ಕಾಲದವರೆಗೆ ಕುಳಿತು ಅಭ್ಯಾಸವಿಲ್ಲದ್ದರಿಂದ ಮಧ್ಯೆ ಕೈಕಾಲಾಡಿಸಲು ವಿಶ್ರಾಂತಿ ಪಡೆಯುತ್ತಿದ್ದೆವು. ಅಂತ ಒಂದು ವಿರಾಮದಲ್ಲಿ ಕೆಲವರು ತಮ್ಮ ಮೃತ ತಂದೆ ತಾಯಿಗಳಿಗೆ ತರ್ಪಣ ಕೊಡಲು ಇಚ್ಛಿಸಿದರು. ಅಮರರು ಕರಾರುವಾಕ್ಕಾಗಿ ಹೇಳ್ತಾರೆ, ಯಾರಿಗೆ ಸತ್ಯಯುಗ ಬೇಕೋ ಅವರು ಇಲ್ಲೇ ಉಳಿದು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನಾನು ಮತ್ತು ಬಹಳಷ್ಟು ಮಂದಿ ಉಳಿದುಕೊಂಡೆವು. ಆದರೆ ಕೆಲವರು ತರ್ಪಣ ಕೊಡಲು ಹೊರಗೆ ಧಾವಿಸಿದರು. ನಂತರ ಅಮರ, ಈ ಗ್ರಹಣ ಕಾಲವು 51,000 ವರ್ಷಗಳಿಗೆ ಒಮ್ಮೆ ಬರುವ ಆಧ್ಯಾತ್ಮಿಕ ಸಂದರ್ಭವೆಂದು, ಆ ದಿನದ ನಮ್ಮ ಧ್ಯಾನಾಭ್ಯಾಸವು ನಮ್ಮ ಹೆತ್ತವರು ಮತ್ತು ಅವರ ತಂದೆ ತಾಯಂದಿರನ್ನು ಅವರ ಎಲ್ಲಾ ಕರ್ಮಗಳಿಗೆ ಮುಕ್ತಗೊಳಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಋಷಿಗಳು ನಡೆಸಿದ ಒಂದು ಮುಖ್ಯ ಆಧ್ಯಾತ್ಮಿಕ ಕಾರ್ಯವನ್ನು ಅಮರ ವರ್ಣಿಸಿದರು. ಋಷಿಗಳು ಆಗಷ್ಟೇ ಮುಗಿದ ಒಂದು ಮಹಾಯಜ್ಞವನ್ನು 1 ವರ್ಷದಿಂದ ನಡೆಸುತ್ತಿದ್ದರು. ಅವರು ಈ ಭೂಮಿಯ ಪ್ರತಿಯೊಂದು ಆತ್ಮಕ್ಕೂ ಒಂದು ವಿಶೇಷ ಚೈತನ್ಯವನ್ನು ಕೊಡಲಿಚ್ಛಿಸಿದ್ದರು. ಇದರಿಂದ ಅವುಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಿ ಯೇಸುಕ್ರಿಸ್ತನ ಆಶ್ವಾಸನೆಯಂತೆ ದೇವರ ರಾಜ್ಯದ ಸ್ಥಾಪನೆಗೆ ನಾಂದಿಯಾಗುತ್ತಿತ್ತು. ಪ್ರತಿಯೊಬ್ಬರೂ ಸತ್ಯೋಗ್ಯತೆ ಕ್ರಮೇಣ ಶ್ರುತಿಗೊಳ್ಳಲು ಇದು ನೆರವಾಗುತ್ತಿತ್ತು. ಋಷಿಗಳು ಸೂರ್ಯಲೋಕದ ಒಂದು ಭೂಮಿಯನ್ನು ಆಯ್ಕೆ ಮಾಡಿ ವಿವಿಧ ಭೂಮಿಗಳು ಮತ್ತು ತಾರಾ ಸಮೂಹಗಳಿಂದ ಸಾವಿರಾರು ಋಷಿಗಳನ್ನು ಒಟ್ಟುಗೂಡಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳು ವಿಶ್ವದೇವ ಎಂಬ ಮಹಾಮಹಿಮ ಋಷಿಯನ್ನು ಹುಡುಕುತ್ತಾ ಹೊರಟು ಅವರನ್ನು ದಿವ್ಯ ಲೋಕದಲ್ಲಿ ತುಂಬಾ ದೂರದಲ್ಲಿದ್ದ ತಾರಾ ಸಮೂಹವೊಂದರಲ್ಲಿ ಕಂಡುಹಿಡಿದರು. ಆ ಋಷಿಯೊಬ್ಬರಿಗೆ ಹಲವು ರಹಸ್ಯ ಕಾರ್ಯವಿಧಾನಗಳು ತಿಳಿದಿದ್ದವು. ವಿಶ್ವದೇವ ಸಂತೋಷವಾಗಿ ಯಜ್ಞವನ್ನು ಸೇರಿಕೊಂಡರು. ಯಜ್ಞವು ಮುಕ್ತಾಯಕ್ಕೆ ಹತ್ತಿರವಾದಂತೆ ದಿವ್ಯ ವ್ಯಕ್ತಿಗಳಿಂದಲೂ ಸಹಾಯವನ್ನು ಪಡೆಯಲಾಯಿತು. ಗ್ರಹಣ ಕಾಲದಲ್ಲಿ ಪೂರ್ಣಾಹುತಿಯನ್ನು ಅರ್ಪಿಸಿದ ನಂತರ ಯಜ್ಞಕುಂಡದಿಂದ ಒಂದು ಮಹಾಶಕ್ತಿಯು ಉದ್ಭವಿಸಿತು. ಅದು ಇನ್ನೊಂದು ಸೂರ್ಯನಂತೆ ಪ್ರಖರವಾಗಿತ್ತು. ಋಷಿಗಳು ಅದನ್ನು ಕತ್ತಲೆಯಿಂದ ಮುಚ್ಚಿ ನಿಧಾನವಾಗಿ ನಮ್ಮ ಭೂಮಿಯ ಸಮೀಪಕ್ಕೆ ತಂದು ಅದರೊಳಗಿನ ಚೈತನ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಬಿಡುಗಡೆ ಮಾಡಿದಾಗ ಇಲ್ಲಿನ ಪ್ರತಿಯೊಂದು ಜೀವಿಯು ಅದನ್ನು ತನ್ನ ಅಂತರಾಳದಲ್ಲಿ ಪಡೆದುಕೊಂಡಿತು. ಅನಂತರ
ಅವರು ಆ ಶಕ್ತಿಯನ್ನು ಕೊಂಡೊಯ್ದು ಅದನ್ನು ಅದರ ಲೋಕದಲ್ಲಿ ಬಿಡುಗಡೆಗೊಳಿಸಿದರು. ಸಾಧಕರು ಹೆಚ್ಚು ಚೈತನ್ಯವನ್ನು ಪಡೆದರು. ಇಲ್ಲಿ ನಾವಷ್ಟೇ ಧ್ಯಾನ ಮಾಡಿದೆವು ಎಂದುಕೊಳ್ಳಬೇಡಿ. ಜಗತ್ತಿನ ವಿವಿಧೆಡೆಗಳಲ್ಲಿ ಅನೇಕ ವ್ಯಕ್ತಿಗಳು, ಗುಂಪುಗಳು ಧ್ಯಾನ ಮಾಡಿದರು. ಈ ಎಲ್ಲಾ ವಿವರಗಳು ಗೊತ್ತಿರದಿದ್ದರೂ ಬಹಳಷ್ಟು ಜನರಿಗೆ ಈ ಗ್ರಹಣದ ಮಹತ್ವದ ಅರಿವಿತ್ತು. ಮಧುರೈಯಲ್ಲಿನ ಜನ ಗ್ರಹಣದ ನಂತರ ಆಕಾಶದಲ್ಲಿ ಒಂದು ಚಿನ್ನದ ಬೆಳಕನ್ನು, ಅದರ ಸುತ್ತಲೂ ಇದ್ದ ಒಂದು ಬಿಳಿಯ ಬೆಳಕಿನ ವೃತ್ತವನ್ನು ಕಂಡರು. ಇದು ವೃತ್ತಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ನಗರಕ್ಕೆ ಹಿಂತಿರುಗುವ ಮಾರ್ಗದಲ್ಲಿ ನಾನು ಕೂಡ ಬೆಳಕಿನ ವೃತ್ತಗಳನ್ನು ಕಂಡೆ ಅಂತ ಕೃಷ್ಣ ಅಂದ್ರೆ ಹೇಳ್ತಾರೆ. ಆ ದಿನ ಒಬ್ಬ ವ್ಯಕ್ತಿ ಫೋಟೋಗಳನ್ನು ತೆಗೆಯಲು ಇಷ್ಟಪಟ್ಟ. ಆತ ಅನುಮತಿ ಕೇಳಿದಾಗ ಅಮರ ಒಪ್ಪಿಕೊಂಡರಾದರೂ ತಮ್ಮ ಚಿತ್ರ ತೆಗೆಯದಂತೆ ಹೇಳ್ತಾರೆ, ಅವರು ಸೂಚಿಸ್ತಾರೆ. ಆದ್ರೆ ಅವನು ಮೇರೆ ಮೀರಿದ ಉತ್ಸಾಹದಿಂದ ಅಮರರದು ಫೋಟೋ ಸಾಕಷ್ಟು ತೆಗಿತಾನೆ. ಆದ್ರೆ ಎಲ್ಲರದು ಫೋಟೋ ಬರುತ್ತೆ. ಆದ್ರೆ ಅಮರ ಇದ್ದ ಜಾಗದಲ್ಲಿ ಮಾತ್ರ ಖಾಲಿ ಆಗಿರುತ್ತೆ. ಆಗ ಅವನು ಬೇಸರಗೊಂಡಾಗ ಅವರು ಸುಮ್ನೆ ಮುಗುಳ್ನಗ್ತಾರೆ, ಏನು ಹೇಳೋದಿಲ್ಲ. ಅಮರರ ಹೆಚ್ಚುಗಾರಿಕೆ ಇದ್ದದ್ದು ಅವರ ಸಂಪರ್ಕಗಳು ಮತ್ತು ಸೂಕ್ಷ್ಮ ಲೋಕದ ಕಾರ್ಯಗಳಲ್ಲ. ಪ್ರತಿಯೊಬ್ಬ ಮಹಾನ್ ಋಷಿಯಂತೆ ಅವರು ಜ್ಞಾನವನ್ನು ಅದರ ದಿವ್ಯ ಮೂಲದಿಂದ ನೇರವಾಗಿ ಸಂಗ್ರಹಿಸಿ ಅದರ ಸಹಾಯದಿಂದ ಬದುಕಿನ ಸತ್ಯಗಳನ್ನು ವಿವರಿಸಬಲ್ಲವರಾಗಿದ್ದರು. ಋಷಿಗಳು ಸತ್ಯದ ನೇರ ಗ್ರಹಿಕೆಗೆ ಹೆಸರಾದವರು. ಅಮರ ಒಬ್ಬ ಆಧುನಿಕ ಋಷಿಯಾಗಿದ್ದರು. ಅವರ ಉಡುಗೆ, ಭಾಷೆ, ಜೀವನ ಶೈಲಿ ಎಲ್ಲವೂ ಆಧುನಿಕವಾಗಿದ್ದವು. ಬಹುಶಃ ಈ ಕಾರಣದಿಂದಲೇ ಅವರು ನಮ್ಮೊಂದಿಗೆ ಸುಲಭವಾಗಿ ಬೆರೆಯಲು ಸಾಧ್ಯವಾಯಿತು. ಅವರು ಪ್ರಾಚೀನ ಸತ್ಯಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅವುಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಉಪಯುಕ್ತವಾಗಿಸಬಲ್ಲವರಾಗಿದ್ದರು. ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿನ ಸತ್ಯಗಳು ಗ್ರಂಥಾಲಯಗಳಲ್ಲಿರುವ ಅಂದವಾಗಿ ಕಟ್ಟು ಹಾಕಿದ ಪುಸ್ತಕಗಳಲ್ಲಿನ ಆಡಂಬರದ ಶಬ್ದಗಳ ಮರೆಯಲ್ಲಿ ಕಳೆದು ಹೋಗಲಿಲ್ಲ. ಅವು ದಾರಿದೀಪಗಳಂತೆ ಜೀವ ತಳೆದು ನಿಂತವು. ನಾವು ಯಾವುದೇ ಸಂಶಯವನ್ನು ಅವರಲ್ಲಿಗೆ ಒಯ್ಯಬಹುದಿತ್ತು ಮತ್ತು ಅವರದನ್ನು ಸರಳವಾದ, ಸ್ಪಷ್ಟವಾದ ಮಾತುಗಳಲ್ಲಿ ವಿವರಿಸುತ್ತಿದ್ರು. ಒಮ್ಮೆ ನಮ್ಮಲ್ಲಿಗೆ ಸಾಕಷ್ಟು ಓದಿಕೊಂಡಿದ್ದ ಆಸ್ಟ್ರೇಲಿಯಾದ ಬುದ್ಧಿಜೀವಿಯೊಬ್ಬ ಬಂದಿದ್ದ. ಆತ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದಾಗ ಅಮರ ಅವೆಲ್ಲಕ್ಕೂ ಉತ್ತರಿಸಿದರು. ಅವನಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ. ಅವರಿಗೆ ಇಷ್ಟೆಲ್ಲ ಹೇಗೆ ತಿಳಿದಿದೆ ಎಂದವನು ಕೇಳಿದಾಗ ಅಮರ ಉತ್ತರಿಸಿದರು, ನನಗೆ ಏನೂ ತಿಳಿಯದು. ನಾನು ಋಷಿಗಳ ಜೊತೆ ಸಂಪರ್ಕ ಸಾಧಿಸಿ ಉತ್ತರಗಳನ್ನು ಪಡೆಯುತ್ತೇನೆ. ಅವರಿಗೆ ಎಲ್ಲವೂ ತಿಳಿದಿದೆ. ಅವರು ಪರಮ ಗುರುಗಳು ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ಯಾವತ್ತೂ ಅವರು ಹೊಗಳ್ಕೊಳ್ಳೋದು ಇಲ್ಲ. ಯಾವ ವಿಷಯವನ್ನು ನಾನ್ ಮಾಡದೆ ಅಂತ ಅವರು ಯಾವತ್ತೂ ಹೇಳೋದಿಲ್ಲ. ಒಂದು ದಿನ ಅಮರ ತಾವು ಆ ವಾರದಲ್ಲಿ ಕೈಗೊಂಡ ಸೂಕ್ಷ್ಮ ಲೋಕದ ಕೆಲಸವನ್ನು ವರ್ಣಿಸಿದರು. ಅವರಿಗೆ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗಿ ಅಲ್ಲಿನ ಭೂಮಿಯೊಂದರಲ್ಲಿ ವಾಸಿಸುತ್ತಿದ್ದ ಒಬ್ಬ ಋಷಿಯನ್ನು ಹಿಮಾಲಯಕ್ಕೆ ಆಹ್ವಾನಿಸುವಂತೆ ಸೂಚಿಸಲಾಯಿತು. ಅಮರ ತಮ್ಮ ಸೂಕ್ಷ್ಮ ರೂಪದಲ್ಲಿ ಅಲ್ಲಿಗೆ ಹೋದರು. ಅವರೇ ಹೇಳಿದಂತೆ ಪ್ರತಿ ಸಲವೂ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗುವುದು ಅವರಿಗೊಂದು ಅವಿಸ್ಮರಣೀಯ ಅನುಭವವಾಗುತ್ತಿತ್ತು. ಅಸಂಖ್ಯ ನಕ್ಷತ್ರಗಳನ್ನು, ಭೂಮಿಗಳನ್ನು ವೇಗವಾಗಿ ಹಾದು ಹೋಗುತ್ತಾ ದೂರದಿಂದ ನಮ್ಮ ತಾರಾ ಸಮೂಹದ ಆಕಾರವನ್ನು ಕಂಡು ಆನಂದಿಸುವುದನ್ನು ಅವರು ಇಷ್ಟಪಡ್ತಿದ್ರು. ಅವರಿಗೆ ಒಂದು ನಿರ್ದಿಷ್ಟ ಭೂಮಿಗೆ ಹೋಗಿ ಅದನ್ನು ಗುರುತಿಸುವುದು ಹೇಗೆ ಸಾಧ್ಯವಾಗ್ತಿತ್ತು ಅಂತ ನಾವು ಕೇಳಿದೆವು. ಅದು ತಮಗೆ ಅಂತ ಕಷ್ಟದ ಕೆಲಸವಾಗಿರ್ಲಿಲ್ಲ ಎಂದವರು ವಿವರಿಸಿದರು. ಅವರಿಗೆ ಹೊಂದಿಸಲಾಗಿದ್ದ ಅನೇಕ ಸೂಕ್ಷ್ಮ ಉಪಕರಣಗಳು ಅವರಿಗೆ ದಾರಿ ತೋರುತ್ತಿದ್ದವು. ಋಷಿಗಳ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅನೇಕ ಉಪಕರಣಗಳನ್ನು ಹೊಂದಿಸಿಡಲಾಗಿರುತ್ತದೆ. ಅಮರ ಒಂದು ವಿಶೇಷ ತಂತ್ರವನ್ನು ಕರಗತ ಮಾಡಿಕೊಂಡಿದ್ದು ಅದರಿಂದಾಗಿ ಅವರು ನೇರವಾಗಿ ಒಂದು ಜಾಗಕ್ಕೆ ಹೋಗಲು ಸಾಧ್ಯವಾಗುತ್ತಿತ್ತು. ಅಮರ ಆ ಋಷಿ ಇದ್ದಲ್ಲಿಗೆ ಹೋದರು. ಆ ಸಮಯದಲ್ಲಿ ಆ ಋಷಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದರು. ಅಮರ ತಮ್ಮ ಗುಡಿಸಿಲಿನೊಳಗೆ ಬಂದದ್ದನ್ನು ಕಂಡ ಋಷಿಯು ಅವರ ತಮ್ಮ ಮುಗುಳ್ನಕ್ಕು ಅವರಿಗೆ ಕುಳಿತುಕೊಳ್ಳಲು ಸಂಜೆ ಮಾಡಿದರು. ಆ ಭೂಮಿಯ ಮೇಲೆ ಜನರಿಗೆ ಭೌತಿಕ ದೇಹಗಳಿರಲಿಲ್ಲ. ಅವರು ತಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಜೀವಿಸುತ್ತಿದ್ದರು. ಆದ್ದರಿಂದ ನಮ್ಮ ಭೂಮಿಯಲ್ಲಿದ್ದಂತೆಯೇ ಅಲ್ಲಿ ಹುಟ್ಟು ಸಾವುಗಳಿರಲಿಲ್ಲ. ಆ ಭೂಮಿಯು ನಮ್ಮ ಭೂಮಿಯಂತೆ ಇತ್ತೆ ಅಂತ ಕೇಳ್ತಾರೆ ಇವರು. ಹೌದು, ಆದರೆ ಅಲ್ಲಿನ ಬೆಟ್ಟ ಗುಡ್ಡಗಳು, ಮೃಗ ಪಕ್ಷಿಗಳು ಇತ್ಯಾದಿಗಳು ಸಮೇತ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲೇ ಇತ್ತು. ನಾನು ಇನ್ನೂ ವಿಚಿತ್ರವಾದ ಭೂಮಿಗಳನ್ನು ನೋಡಿದ್ದೇನೆ. ಸ್ವಯಂ ಪ್ರಕಾಶವಾದ ಭೂಮಿಯೊಂದಿದೆ. ಅದು ತನ್ನದೇ ಸ್ವಪ್ರಕಾಶದಿಂದ ಬೆಳಗುತ್ತಿರುತ್ತದೆ. ಸಮುದ್ರದ ಭಾರೀ ಮೀನುಗಳು ಕೆಳಗಿನಿಂದ ಬರುತ್ತಿದ್ದ ಬೆಳಕಿನಲ್ಲಿ ಹೊಳೆಯುತ್ತಿದ್ದುದನ್ನು ನೋಡುವುದೇ ಒಂದು ಅದ್ಭುತವಾದ ಅನುಭವ ಆಗಿತ್ತು ಅಂತ ಅಮರರು ಹೇಳ್ತಾರೆ. ಅಮರ ಆ ಋಷಿಗೆ ಹಿಮಾಲಯದಲ್ಲಿದ್ದ ಮಾರ್ಕಾಂಡೇಯ ಮಹರ್ಷಿಗಳ ಸಂದೇಶವನ್ನು ತಲುಪಿಸ್ತಾರೆ. ಆ ಋಷಿಯು ಆ ಸಮಯದಲ್ಲಿ ತಮಗೆ ಬಿಡುವಿಲ್ಲದ್ದರಿಂದ ಮಾರನೇ ದಿನ ಬರುವಂತೆ ಅಮರರಿಗೆ ತಿಳಿಸ್ತಾರೆ. ಅಮರ ಮರುದಿನ ಅಲ್ಲಿಗೆ ಹೋಗಿ
ಅವರನ್ನು ಹಿಮಾಲಯಕ್ಕೆ ಕರೆತಂದರು. ಮಾರ್ಕಾಂಡೇಯ ಮಹರ್ಷಿಗಳು ಇಟಲಿಯ ಸ್ಥಳವೊಂದರಲ್ಲಿದ್ದ ಒಂದು ಉಪಕರಣವನ್ನು ಹೊರತೆಗೆಯಲು ಸಹಾಯ ಮಾಡುವಂತೆ ಅವರನ್ನು ವಿನಂತಿಸಿಕೊಂಡರು. ಮತ್ತೆ ಅಮರ ಆ ಋಷಿಯೊಂದಿಗೆ ಇಟಲಿಗೆ ಹೋದರು. ಒಂದು ಕಾಲದಲ್ಲಿ ಅವಳಿ ನಗರಗಳಾದ ಸೋಡೋಮ್ ಮತ್ತು ಗೊಮೋರಾ ಇದ್ದ ಸ್ಥಳದಲ್ಲಿ ಅವರು ಭೂಮಿಯ ಆಳಕ್ಕೆ ಇಳಿದ ನಂತರ ಆ ಋಷಿಯು 1 ಗಂಟೆಗೂ ಹೆಚ್ಚು ಕಾಲ ಹುಡುಕಿ ಆ ಉಪಕರಣವನ್ನು ಹೊರತೆಗೆದರು. ಆ ಋಷಿ ಬೇರಾರೂ ಅಲ್ಲ, ಧನ್ವಂತರಿ ಮಹರ್ಷಿ. ಅವರು ಗ್ರೀಕರಿಗೆ ಔಷಧಿಗಳ ದೇವತೆಯಾದ ಎಸ್ಕಲೇಪಿಯಸ್ ಎಂದು ಪರಿಚಿತರಾಗಿದ್ದರು. ಅವರಿಗೆ ಈ ಉಪಕರಣದ ಬಗ್ಗೆ ತಿಳಿದಿತ್ತು. ಹಿಂದೆ ಸೋಡೋಮ್ ಮತ್ತು ಗೊಮೋರಾ ನಗರಗಳ ಪ್ರಜೆಗಳ ದೇವರ ಎಚ್ಚರಿಕೆಗೆ ಕಿವಿಗೊಡದೆ ತಮ್ಮ ಪಾಪಿಷ್ಟ ಜೀವನ ಕ್ರಮಗಳನ್ನು ಮುಂದುವರಿಸಿದಾಗ ಆ ಉಪಕರಣದ ನೆರವಿನಿಂದ ಆ ನಗರಗಳನ್ನು ಧ್ವಂಸಗೊಳಿಸಲಾಗಿತ್ತು. ಆ ಉಪಕರಣವನ್ನು ಮಾರ್ಕಾಂಡೇಯ ಮಹರ್ಷಿಗಳಿಗೆ ಹಸ್ತಾಂತರಿಸಲಾಯಿತು. ಧನ್ವಂತರಿ ಹಲವು ದಿನಗಳವರೆಗೆ ನಮ್ಮ ಭೂಮಿಯಲ್ಲಿ ವಾಸವಿದ್ದು ನಂತರ ತಮ್ಮ ಭೂಮಿಗೆ ಹಿಂದಿರುಗಿದರು. ಮಾರ್ಕಾಂಡೇಯ ಮಹರ್ಷಿಗಳು ಈ ಉಪಕರಣವನ್ನು ಭಗವಾನ್ ಕಲ್ಕಿಗೆ ಹಸ್ತಾಂತರಿಸಿದರು. ಭಗವಾನ್ ಕಲ್ಕಿ ನಮಗೆ ಅವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಬೇಕು ಅಂತ ಅವರು ಸೂಚ್ಯವಾಗಿ ಕೇಳಿದಾಗ, ಭಗವಾನ್ ಕಲ್ಕಿ 1924ರಲ್ಲಿ ಶಂಬಲದಲ್ಲಿ ಹುಟ್ಟಿದರು. ಉಳಿದ ಅವತಾರಗಳಂತೆ ಅವರಿಗೂ ವಿದ್ಯಾಭ್ಯಾಸ ಮತ್ತು ತರಬೇತಿಗಳನ್ನು ಶಂಬಲದಲ್ಲಿ ನೀಡಲಾಯಿತು. ಈಗ ಅವರು ಶಂಬಲದಲ್ಲಿ ವಾಸಿಸುತ್ತಿದ್ದಾರೆ. ಅವರು 24 ವರ್ಷದ ವಯಸ್ಸಿನಲ್ಲಿಯೇ ಉಳಿದುಕೊಂಡಿದ್ದಾರೆ. ಏಕೆಂದರೆ ಶಂಬಲದಲ್ಲಿ ಎಷ್ಟೇ ವರ್ಷವಾದರೂ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚಿನ ವಯಸ್ಸಾಗುವುದಿಲ್ಲ. ನಮ್ಮ ಋಷಿಗಳು ಮುಂದೆ ಪ್ರಳಯದ ವಿನಾಶಕಾರಿ ಸಮಯದಲ್ಲಿ ಉಪಯೋಗವಾಗಲೆಂದು ಕಲ್ಕಿಯನ್ನು ಹೆಚ್ಚಿನ ಶಕ್ತಿಗಳು ಮತ್ತು ಉಪಕರಣಗಳಿಂದ ಸಜ್ಜುಗೊಳಿಸುತ್ತಿದ್ದಾರೆ. ಜನರ ಆಧ್ಯಾತ್ಮಿಕ ದಿಕ್ಕನ್ನು ಪರೀಕ್ಷಿಸಿ ಅವರನ್ನು ಶಿಕ್ಷಿಸುವ ಕೆಲಸ ಕಲ್ಕಿಯವರದ್ದೇ. ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಸಪ್ತಋಷಿಗಳ ಸೂಚನೆಗಳಿಗಾಗಿ ಕಾಯುತ್ತಿದ್ದಾರೆ. ಸಪ್ತಋಷಿಗಳು ಹೊಸ ಯುಗದ ಅಗತ್ಯಗಳಿಗೆ ಅನುಕೂಲ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಎನ್ನುವುದನ್ನು ಸದಾ ಗಮನಿಸ್ತಾ ಇರ್ತಾರೆ. ಕಲ್ಕಿಯವರಿಗೆ ವರದಿ ಒಪ್ಪಿಸ್ತಾ ಇರ್ತಾರೆ. ಒಂದು ವೇಳೆ ಮಾನವರು ನಿರೀಕ್ಷಿತ ಆಧ್ಯಾತ್ಮಿಕ ಮಟ್ಟವನ್ನು ಮುಟ್ಟದಿದ್ದರೆ ಆಗ ಭಗವಾನ್ ಕಲ್ಕಿ ಭೂಮಿಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಟಿವಿ, ರೇಡಿಯೋ ಮುಂತಾದ ಸಮೂಹ ಮಾಧ್ಯಮಗಳ ಮೂಲಕ ಸಂಪರ್ಕಿಸಿ ಒಮ್ಮೆಯಲ್ಲ ಹಲವಾರು ಬಾರಿ ತಿಳಿ ಹೇಳ್ತಾರೆ. ನಂತರ ಅವರು ರಂಗಕ್ಕಿಳಿತಾರೆ. ಎಲ್ಲ ಅಧರ್ಮವನ್ನು ಅದನ್ನು ಪಾಲಿಸುವ ಜನರನ್ನು ಈ ಭೂಮಿಯಿಂದ ಅಳಿಸಿ ಹಾಕ್ತಾರೆ. ನಾವು ಅವರನ್ನು ಭೇಟಿ ಆಗ್ಬಲ್ವಾ ಅಂತ ಕೇಳಿದಾಗ, ಹೌದು, ಯಾವಾಗ ಅದನ್ನು ಹೇಳಿದ್ದಾರೆ. ಆದರೆ ಮೊದಲು ಅವರನ್ನು ಭೇಟಿಯಾಗಲು ನಮ್ಮನ್ನು ನಾವು ಸಿದ್ಧಗೊಳಿಸಬೇಕಾಗಿದೆ. ಹೇಗೆ? ಧ್ಯಾನದಿಂದ ಮತ್ತು ನಿಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸಿಕೊಳ್ಳೋದ್ರಿಂದ ನೀವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಕಲ್ಕಿ ಶಂಬಲದಲ್ಲಿ ಇದ್ದಾರೆ, ಅವರಿಗೆ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಅವರು ಜನರು ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೀತಾರೆ ಅಂತ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ವೈಜ್ಞಾನಿಕವಾಗಿ ನಾವು ಬೆಳೆದಿದ್ದೀವಿ ಅನ್ಕೊಳ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ನಮ್ಗೆ ಸಂಪೂರ್ಣ ಗೌಣ, ಅದ್ರ ಬಗ್ಗೆ ಜ್ಞಾನ ಇಲ್ಲ. ಧ್ಯಾನದಿಂದ ಎಲ್ಲವೂ ಸಾಧ್ಯ ಅನ್ನೋ ಅರಿವು ಎಷ್ಟೋ ಜನಕ್ಕೆ ಇಲ್ಲ. ಮೌನ ಮಾಡಿದರೆ, ಧ್ಯಾನ ಮಾಡಿದರೆ ಎಷ್ಟು ಸಾಧನೆ ಆಗತ್ತೆ ಅನ್ನೋ ಅರಿವು ಎಷ್ಟೋ ಜನಕ್ಕಿಲ್ಲ. ಆ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಚೆನ್ನಾಗಿ ಬೆಳೆಸ್ಕೊಂಡಾಗ ಅವರು ಭೂಮಿಗಿಂದ ಕೆಳಗ್ ಬರ್ತಾರೆ, ಎಲ್ಲಾ ರೀತಿ ಸಹಕಾರ ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇಲ್ಲಿಗೆ ಇಂದಿನ ದಿನದ 6ನೇ ದಿನದ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ನನ್ನೊಂದಿಗೆ ಇಲ್ಲಿವರೆಗೆ ಕುಳಿತು ಕೇಳಿದ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ನಾನು ಇಂದಿನ ಸ್ವಾಧ್ಯಾಯವನ್ನು ಮುಗಿಸುವುದರೊಂದಿಗೆ ಮುಂದಿನ ತಿಂಗಳು 2 ಕ್ಲಾಸ್ ಅನ್ನು ತಗೊಳ್ಳಿಕ್ಕಿದ್ದೇನೆ. ಇದು 8 ಅಧ್ಯಾಯಗಳಾಗಿ ನಾನು ಭಾಗ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿಗೆ 6ನೇ ಅಧ್ಯಾಯ ಮುಗಿತಾ ಇದೆ. ಇನ್ನು 2 ಭಾಗವನ್ನ ಮುಂದಿನ ತಿಂಗಳಿನಲ್ಲಿ ನಾವು ನೋಡೋಣ. ಇಲ್ಲಿವರೆಗೆ ಸಹಕರಿಸಿದ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.